ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ವಿಡಿಯೋ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದೇ ವಿಡಿಯೋ ನೋಡ್ತಾ ಇದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡೆ ವಿಡಿಯೋನ ನೋಡಿ. ಹಾಗೆ ಇವತ್ತು 2 ಡೇಸ್ ಕಂಟಿನ್ಯೂ ಆಗೋಗಿರುತ್ತೆ ಇದು. ಹಾಗೆ ಇವತ್ತು ನಮ್ಮ ತೋಟಕ್ಕೆ ಸ್ವಲ್ಪ ಮಣ್ಣು ಹೊಡಿತಾ ಇದ್ದಾರೆ, ಅಂದರೆ JCB ಅವರು ಮತ್ತು ಈ ಟ್ಯಾಕ್ಟ್ರಿ ಅವರು ಬರ್ತಾರೆ. ಹಾಗಾಗಿ ಅವ್ರಿಗೋಸ್ಕರ ಅಂತ ಇವತ್ತು ಪುಳಿಯೋಗರೆನ ಮಾಡ್ತಾ ಇದ್ದೀನಿ. ಅಂದರೆ ಅವ್ರಿಗೆ ಬೆಳಿಗ್ಗೆ ಮತ್ತು ಮಧ್ಯಾಹ್ನ ನಾವೇ ಟಿಫನ್ನು ಊಟ ಕೊಡಬೇಕಾಗುತ್ತೆ, ಹಾಗೆ ಟೀ ಮಧ್ಯ ಕೊಡಬೇಕಾಗುತ್ತೆ. ಇವತ್ತು ಲೇಟ್ ಆಗುತ್ತೆ ಅಂತ ಬೆಳಿಗ್ಗೆನೇ, ಅಂದರೆ ಇವತ್ತು ಸೋನಿ ಸ್ಕೂಲ್ಗೂ ಕೂಡ ಲಂಚ್ ಬಾಕ್ಸ್ನ ಕೊಟ್ಟು ಕಳಿಸ್ಬೇಕಲ್ಲ, ಹಾಗಾಗಿ ಬೆಳಿಗ್ಗೆನೇ ಪುಳಿಯೋಗರೆ ಗೊಜ್ಜು ಮತ್ತು ಅನ್ನನ ಮಾಡಿ ಆಲ್ರೆಡಿ ಇವಾಗ ಕಲಸಿ ಇವ್ರಿಗೆ ಹಾಕಿ ಕೊಡಬೇಕು. ಅಂದರೆ ಅವ್ರು ಇಲ್ಲೇ ಬರ್ತಾರೆ ಊಟಕ್ಕೆ, ಅಂದರೆ ತೋಟಕ್ಕೆ ತೊಗೊಂಡೋಗ್ಬೇಕಾಗಿತ್ತು. ಆದರೆ ನಾವು ಅವ್ರು ಸ್ವಲ್ಪ ಲೇಟಾಗಿ ಬಂದರು, ಹಾಗಾಗಿ ನಾವು ಇಲ್ಲೇ ಬಂದು ಊಟ ಮಾಡ್ಕೊಂಡು ಹೋಗ್ರಿ ಟಿಫನ್ನ ಅಂತ ಹೇಳಿದ್ವು. ಹಾಗಾಗಿ ಅವರು ಮನೆಗೆ ಬಂದು ಇವಾಗ ಟಿಫನ್ ಮಾಡಿಕೊಂಡು ಆಮೇಲೆ ಮಧ್ಯಾಹ್ನ ಊಟಕ್ಕೆ ತೊಗೊಂಡೋಗ್ಬೇಕಾಗುತ್ತೆ. ಹಾಗೆ ಇವಾಗ ಅಡುಗೆ ಕೂಡ ಸ್ಟಾರ್ಟ್ ಮಾಡಿಕೊಂಡೆ, ಅಂದರೆ ಅವ್ರಿಗೆ ಊಟಕ್ಕೆ ಟಿಫನ್ ಹಾಕಿ ನೆಕ್ಸ್ಟ್ ಡೇನೇ ಇವಾಗ ಅಡುಗೆನೂ ಕೂಡ ಸ್ಟಾರ್ಟ್ ಮಾಡಿಕೊಂಡೆ. ಒಂದೊಂದು ಟೈಮ್ ಏನಾಗುತ್ತೆ ಅಂದರೆ ಕರೆಂಟು ಈ ಹಳ್ಳಿ ಕಡೆ ಒಂದೊಂದು ಟೈಮ್ ಇರೋದೇ ಇಲ್ಲ ಮಧ್ಯಾಹ್ನ ತನಕ. ಹಾಗಾಗಿ ಅವ್ರಿಗೆ ಊಟ ಸ್ವಲ್ಪ ತಿಂಡಿ ಎಲ್ಲ ತಿನ್ನಿಸಿ, ಹಾಗೆ ಸ್ವಲ್ಪ ಪಾತ್ರೆ ಗೀತ್ರೆ ಎಲ್ಲ ತೊಳ್ಕೊಂಡು ಮತ್ತೆ ಇವಾಗ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅಂದರೆ ಅನ್ನ ಸಾಂಬಾರು ಮುದ್ದೆ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟು ಸಾಂಬಾರು ಅಂದರೆ ತರಕಾರಿ ಮತ್ತು ಬೇಳೆನ ಆಲ್ರೆಡಿ ನಾನು ಕುಕ್ಕರಲ್ಲಿ ವಿಷಲ್ ಕೂಗಿಸ್ಕೊಂಡ್ಬಿಟ್ಟಿದ್ದೆ, ಹಾಗಾಗಿ ರುಬ್ಕೊಂಡಿರೋ ಖಾರನೆಲ್ಲ ಇವಾಗ ಹಾಕ್ಕೊಂಡು ಬೇರೆ ಪಾತ್ರೆಗೆ ಒಗ್ಗರಣೆ ಹಾಕ್ಕೊಂಡು ಇವಾಗ ಸಾಂಬಾರನ್ನ ಮಾಡ್ಕೊತಾ ಇದ್ದೀನಿ. ಅಂದರೆ ಈ ಥರ ಮಾಡಿದ್ರು ಕೂಡ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ. ಆದರೆ ಇದನ್ನೆಲ್ಲ ತೋರ್ಸೋಕ್ಕಾಗಲಿಲ್ಲ ನನಗೆ, ಅಂದರೆ ಸ್ವಲ್ಪ ಗಡಿಬಿಡಿಲಿ ಕೆಲಸಗಳು ಜಾಸ್ತಿ ಇರೋದ್ರಿಂದ ಅದನ್ನು ತೋರ್ಸೋಕ್ಕೆಲ್ಲ ಆಗಲ್ಲ. ನೆಕ್ಸ್ಟ್ ಯಾವ ಥರ ತೋರ್ಸೋಣ ಅಂತ ಇವಾಗ ಅಡುಗೆ ಎಲ್ಲ ಮುಗಿಸ್ಕೊಂಡು ತೋಟಕ್ಕೆ ತೊಗೊಂಡೋಗ್ತಾ ಇದ್ದೀವಿ ನಾವು, ನಮ್ಮ ಮನೆಯವರು ಹಾಗೆ ಮಕ್ಕಳು ಕೂಡ. ಸ್ಯಾಟರ್ಡೆ ಮತ್ತು ಸಂಡೇ ಆಗಿರೋದ್ರಿಂದ ಸೋನಿಗೂ ಕೂಡ ಬೇಗನೆ ಬಿಟ್ಟಿರಲ್ಲ, ಹಾಗಾಗಿ ಸೋನಿ ಕೂಡ ಜೊತೆಗೆ ಬಂದು, ಅಂದರೆ ಒಬ್ಬಳೇ ಮನೆ ಹತ್ರ ಇರಲ್ಲ, ಹಾಗಾಗಿ ಬೇಗನೆ ಊಟ ಹಾಕಿ ಬೇಗನೆ ಬರಬೇಕಾಗುತ್ತೆ ನಾವು. ಅಂದರೆ ಇಲ್ಲಿ ಮನೆ ಹತ್ರ ಯಾರೂ ಇರಲ್ಲ, ಹೊರಗಡೆ ಎಲ್ಲ ಕುರಿ ಮೇಕೆ ಅವೆಲ್ಲ ಇರ್ತವೆ, ಅವ್ರಿಗೂ ಬಂದು ಮೇವುಗಳು ಹಾಕ್ತಾ ಇರಬೇಕಾಗುತ್ತೆ. ಹಾಗಾಗಿ ಬೇಗ ಹೋಗಿ ಬೇಗ ಅವ್ರಿಗೆಲ್ಲ ಊಟ ಹಾಕ್ಬಿಟ್ಟು ಬರೋಣ ಅಂತ ಇವಾಗ ಹೋಗ್ತಾ ಇದ್ದೀವಿ. ಅಂದರೆ ನಾವು ಹೋಗಿದ್ದು ಇವಾಗ 1:30 ಏನೋ ಆಗಿದೆ ಟೈಮು. ಅಂದರೆ ಈ ಮಕ್ಕಳನ್ನ ಇಲ್ಲೇ ಇರ್ರಿ, ಇನ್ನೇನು ಸ್ವಲ್ಪ ಹೊತ್ತು ಹೋಗಿ ಬರ್ತೀವಿ ಅಂದರೂ ಕೂಡ ಮಾತು ಕೇಳಿಲ್ಲ, ಇಲ್ಲ ನಾವು ಬರ್ತೀವಿ ಅಂತ ಬಂದರು. ಮತ್ತು ಇವ್ರನ್ನ ಬಿಟ್ಟೋಗೋಕ್ಕೂ ಆಗಲ್ಲ, ಮಳೆ ಬೇರೆ ಬರ್ತಾಯಿತ್ತು. ಆಗಾಗಲ ಈ ಸ್ವಾನೆ ಅಂತೂ ಇಟ್ಕೊಂಡ್ಬಿಟ್ಟಿದೆ ಹಳ್ಳಿ ಕಡೆ, ಮತ್ತು ಎಲ್ಲ ಕಡೆನೂ ಅದೇ ಪ್ರಾಬ್ಲಮ್ಮು. ಮಳೆ ಜೋರಾಗೂ ಬರೋಂಗಿಲ್ಲ, ಏನಿಲ್ಲ, ಸುಮ್ಮನೆ ಈ ಥರ ತೊಟ್ಟು ಇಕ್ಕೋದು, ಸುಮ್ಮನೆ ಯಾವುದೇ ಕೆಲಸ ಆಗಲ್ಲ, ಅದೇ ಥರ ಆಗ್ತಿದೆ ನೋಡಿ. ಬೆಳಗ್ಗಿಂದ ಇಷ್ಟು ಮಣ್ಣು ಹೊಡೆದಿದ್ದಾರೆ ಆಲ್ರೆಡಿ. ಮಣ್ಣಂತೂ ಸೂಪರಾಗಿದೆ. ಅಂದರೆ ನಮಗೆ ಈ ಥರ ಮಣ್ಣು ಸಿಕ್ಕಿದ್ರೆ ಚಿನ್ನ ಸಿಕ್ಕಂಗೆ ಖುಷಿನೇ ನೋಡಿ. ಈ ಥರ ಮಣ್ಣಿದೆ, ತುಂಬಾ ಖುಷಿ ಆಯಿತು. ಅಂದರೆ ಒಂದು ಲೋಡ್ರು JCBಲಿ ಒಂದು ಲೋಡು ಟ್ಯಾಕ್ಟ್ರಿ ತಂದು ಹಾಕೋದಕ್ಕೆ ₹125. ಅಂದರೆ ಫಾರೆಸ್ಟ್ ಇದೆಯಲ್ಲ ಅಲ್ಲಿ ಮೇಲ್ಗಡೆ, ಅಂದರೆ ನಮ್ಮ ಮೇಲ್ಗಡೆ ತೋಟ ಇದೆಯಲ್ಲ ಅವ್ರ ಪಕ್ಕದಲ್ಲಿ ಅವ್ರು ಕೊಡ್ತಾ ಇರೋದು ಇವತ್ತು ತೋಟದಲ್ಲಿ ನಮಗೆ ಮಣ್ಣು ಇವರೇ. ಅಂದರೆ ನಮಗೂ ಅತ್ತೆ ಆಗಬೇಕು, ಇವ್ರ ತೋಟದಿಂದನೇ ನಾವು ಇವತ್ತು ಮಣ್ಣು ಹಾಕಿಸ್ಕೊಂಡಿರೋದು. ಸೀಸನ್ ಕೂಡ ಮುಗೀತು ಮಾವಿನಕಾಯಿ, ಆದರೂ ಕೂಡ ಇವ್ರ ತೋಟದಲ್ಲಿ, ಅಂದರೆ ಅತ್ತೆ ಇದ್ದಾರಲ್ಲ ನಮ್ಮ ಮಾವ ಚಿಕ್ಕ ಮಾವ ಅವರು, ಅವ್ರ ತೋಟದಲ್ಲಿ ಇನ್ನೂ ಇದೆ ಮಾವಿನ ಹಣ್ಣು. ಹಾಗಾಗಿ ಬಂದ ತಕ್ಷಣ ಕಿತ್ಕೊಂಡು ಮಾವಿನ ಹಣ್ಣೆಲ್ಲ ತಿಂತಾಯಿದ್ರು. ಹಾಗೆ ನಮ್ಮ ಗಿಡದಲ್ಲಿ ಹಲಸಿನ ಹಣ್ಣೆಲ್ಲ ಬಿಟ್ಟಿದ್ದು, ಅಂದರೆ ಟ್ಯಾಕ್ಟ್ರಿ ಮಾವ ಇರ್ತಾರಲ್ಲ ಅವ್ರು ತೊಗೊಂಡೋಗ್ತೀನಿ ಅಂದರು, ಹಾಗಾಗಿ ಅವ್ರಿಗೆ ಕೊಟ್ಟಿದ್ದೀವಿ ತೊಗೊಂಡೋಗ್ರಿ ಅಂತ. ಹಾಗೆ ಮಕ್ಕಳೆಲ್ಲ ಬಂದ ತಕ್ಷಣ, ಅಂದರೆ ಹಸಿ ಇದ್ದರೂ ಕೂಡ, ಅಂದರೆ ಹಣ್ಣಾಗಿರಲಿಲ್ಲ ಮಾವಿನಕಾಯಿ, ಆದರೂ ಕೂಡ ತುಂಬಾ ಟೇಸ್ಟ್ ಇರುತ್ತೆ ಈ ಮಾವಿನಕಾಯಿ ಅಂತೂ. ಹಾಗಾಗಿ ನೋಡಿ ಆಗಲೇ ಮಳೆ ಸ್ಟಾರ್ಟ್ ಆಯಿತು, ಸ್ವಾನೆ ಇಟ್ಕೊಂಡ್ಬಿಟ್ಟಿದೆ. ಆಗಾಗಲೇ ಬರೋದು ನಿಂತೋಗೋದು ಇದೇ ಆಯಿತು. ಅಂದರೆ ಯಾವುದೇ ಒಂದು ಕೆಲಸ ಆಗಬೇಕಂದ್ರೂ ಕೂಡ ಸುಮ್ಮನೆ ನಿಂತ್ಕೊಂಡು ಇದು ಮಾಡಬೇಕಾಗುತ್ತೆ. ಬಂದರೆ ಜೋರಾಗಾದರೂ ಬರೋಲ್ಲ ಮಳೆ, ಒಂದೊಂದು ಸತಿ ಈ ಥರ ಬೇಜಾರಾಗ್ಬಿಡುತ್ತೆ. ಈ ಮಕ್ಕಳನ್ನ ಹೇಳಿದೆ ಅಲ್ಲೇ ಇರಲಿ ಅಂತ, ಆದರೂ ಕೂಡ ಮಾತು ಕೇಳಿದೆ, ಇವ್ರು ಬಂದೇ ಬಿಟ್ಟಿದ್ದಾರೆ. ಬಂದು ಮಳೇಲಿ ಇವಾಗ ಆಟ ಆಡಿಕೊಂಡು ಫುಲ್ಲು ನೆಗಡಿ ಆಗಿಬಿಟ್ರೆ ಕಷ್ಟ ಅಂತ ಇದು ತೊಗೊಂಡೋಗಿ ಒಳಗಡೆ ಎಲ್ಲ ಕೂಡಾಕ್ಬಿಟ್ಟು ಇವಾಗ ಮತ್ತೆ ಈ ಕಡೆ ಬಂದ್ವು. ಆದರೂ ಕೂಡ ನನಗಿಂತ ಮುಂಚೆನೇ ಬಂದು ಆಗಲೇ ಅಪ್ಪನ ಹತ್ರ ಹೋಗಿ ನಿಂತ್ಕೊಂಡ್ಬಿಟ್ಟಿದ್ದಾನೆ ನೋಡಿ. ಅಂದರೆ ಇಷ್ಟು ಲೋಡು, ಅಂದರೆ 400 ಲೋಡು ಏನೋ ಹಾಕಿಸ್ಬೇಕು. ಅಂದರೆ ಮಣ್ಣು ಹೊಡಿಯೋ ಯಾವುದೇ ಪ್ಲಾನ್ ಕೂಡ ಇರಲಿಲ್ಲ ತೋಟಕ್ಕೆ. ಆದರೆ ಅಂದರೆ ಈ ಕಡೆ ನಮ್ಮ ಕಡೆ ಸೈಡು ಸ್ವಲ್ಪ ಮಣ್ಣು ಸಿಗ್ತಿರೋದು ಸ್ವಲ್ಪ ಇದೆ, ಕಮ್ಮಿನೇ. ಹಾಗಾಗಿ ಅಂದರೆ ಒಂದು ಲೋಡಿಗೆ ₹100 ಆ ಥರ ತೊಗೊತಾ ಇದ್ದಾರೆ ಕೆಲವೊಂದು ಕಡೆ. ಆದರೆ ನಮ್ಮ ಕಡೆ ಸ್ವಲ್ಪ ಕಮ್ಮಿ ಆಗ್ತಿದೆ. ಮುಂಚೆ ಎಲ್ಲ ತುಂಬ ಮಣ್ಣು ಸಿಗ್ತಿತ್ತು, ಇವಾಗ ಮಣ್ಣು ಸಿಗೋದು ಕಮ್ಮಿ. ಹಾಗಾಗಿ ಸಡನ್ನಾಗಿ ಈ ಥರ ಪ್ಲ್ಯಾನ್ ಬಂತು, ತೋಟಕ್ಕೆ ಮಣ್ಣಾದರೂ ಹೊಡ್ಸೋಣ ಅಂತ. ಹಾಗಾಗಿ ಇವತ್ತು ಹೊಡಿಸ್ತಾ ಇದ್ದಾರೆ. ಅಂದರೆ 2 ಡೇಸ್ ಆಗುತ್ತೆ ಅಂದರು, ಸಾಟರ್ಡೆ ಸಂಡೇ ಇದ್ದರೆ ಆಗಿಬಿಡುತ್ತೆ 400 ಲೋಡಲ್ಲ ಅಂತ. ಅಂದರೆ ಹತ್ರನೇ ಇದೆಯಲ್ಲ, ಹಾಗಾಗಿ ಅಷ್ಟೊಂದು ಎತ್ತೆ ಅನಿಸಲ್ಲ. ದೂರ ಇದ್ದಿದ್ರೆ ಸ್ವಲ್ಪ ಕಷ್ಟ ಆಗೋದು, ಮತ್ತು ರೇಟು ಕೂಡ ಜಾಸ್ತಿ ಆಗ್ತಿತ್ತು. ಅಂದರೆ ನಮಗೆ ಇಲ್ಲಿ ಹತ್ರ ಇರೋದಕ್ಕೆ ₹125 ಒಂದು ಲೋಡು ಮಣ್ಣು. ಅಂದರೆ ಟ್ಯಾಕ್ಟ್ರಿ ಅವ್ರಿಗೆ JCB ಕೊಟ್ಟರೆ ನಾವು JCB ಅವರು
ಇವ್ರಿಗೆ ಕೊಟ್ಕೊತಾರೆ ಟ್ಯಾಕ್ಟ್ರಿಯವ್ರಿಗೆ. ಸ್ವಲ್ಪ ಈ ಥರದ್ರಲ್ಲಿ ತಂದಾಕೋದು ಅವ್ರಿಗೂ ಕೂಡ ಕಷ್ಟನೇ ಲೋಡು. ಅಂದರೆ ಈ ಅಡಿಕೆ ಗಿಡ ಎಲ್ಲ ಮಧ್ಯ ಮಧ್ಯ ಇರುತ್ತಲ್ಲ, ಸ್ವಲ್ಪ ಟಚ್ ಆಯಿತು ಅಂದರೆ ಸಾಕು ಅಡಿಕೆ ಗಿಡನೇ ಮುರಿದೋಗ್ಬಿಡುತ್ತೆ. ಹಾಗಾಗಿ ಪಾಪ ಅವ್ರು ಪರದಾಡಿಕೊಂಡು, ಆದರೆ ಇವಾಗ ಸ್ವಲ್ಪ ಮಳೆ ಬಂದು ಫುಲ್ಲು ರೋಡೆಲ್ಲ ಸ್ವಲ್ಪ ಜಾರ್ತಾ ಇದೆ, ಮಣ್ಣು ಬಂದು ನೋಡಿ ಹೆಂಗೆ ಎತ್ತಾಕುತ್ತೆ ಟ್ಯಾಕ್ಟ್ರಿನೇ. ಅಂದರೆ ಕಷ್ಟ ಪಾಪ ಇವ್ರದ್ದು. ಈ ಮಳೆ ಬಂದರೂ ಮಾಡಬೇಕು ಕಷ್ಟ, ಬಿಸಿಲಿದ್ರೂ ಮಾಡಬೇಕು. ಅಂದರೆ ಈ ಥರ ಅಡಿಕೆ ಗಿಡದಲ್ಲಿ ಹೊಡಿಯೋದು ಅವ್ರಿಗೊಂದು ದೊಡ್ಡ ಸಾಹಸ ಆಗ್ಬಿಡುತ್ತೆ ಕೆಲವೊಬ್ಬರಿಗೆ. ಅಂದರೆ ಅವ್ರಿಗೆ ರೂಢಿ ಆಗಿರುತ್ತೆ, ನಾವು ಅಂದ್ಕೊತೀವಿ ಅವ್ರಿಗೆ ರೂಢಿ ಆಗಿರುತ್ತೆ ಅಂದರೆ ಈ ಮಳೆ ಬಂತು ಅಂದರೆ ಫುಲ್ ನಮ್ಮ ಕೈಲೂ ಯಾರ ಕೈಲೂ ಆಗೋಲ್ಲ. ನೀವು ನೋಡ್ಬೋದು ಹೆಂಗೆ ಎತ್ತು ಬಿಸಾಕ್ತಾ ಇದೆ ಅಂದರೆ ಪಾಪ. ಈ ಥರ ಆದರೆ ಅವರು ಟ್ಯಾಕ್ಟ್ರಿಗೂ ಕೂಡ ಡ್ಯಾಮೇಜ್ ಆದಂಗೆ ಪಾಪ ನಿಧಾನಕ್ಕೆ ತಂದು ತಂದು ಈ ಥರ ಒಳಗಡೆ ಎಲ್ಲ ಬಿಡ್ತಾಯಿದ್ರು. ಅಂದರೆ ತೀರಾ ಒಳಗಡೆ ಹೋಗೋಕ್ಕಾಗ್ತಿರೋ ಗಾಡಿಗಳಿಗೆಲ್ಲ ಸ್ವಲ್ಪ ಹೊರಗಡೆನೇ ಅಲ್ಲೇ ನಿಂತ್ಕೊಂಡು ಇಲ್ಲೇ ಆಗಿರೋಗಪ್ಪ ಅಂತ ಹೇಳ್ತಾಯಿದ್ರು ನಮ್ಮ ಮಾವವರು. ಅಂದರೆ ಅವರು 4 ಟ್ಯಾಕ್ಟ್ರಿಯವರಿದ್ದರು. 4 ಟ್ಯಾಕ್ಟ್ರಿಯವ್ರಿಗೆ ಬಂದ ತಕ್ಷಣ ಅವ್ರಿಗೊಂದು ಕಾಯಿನ್ ಕೊಡ್ತಾಯಿದ್ರು. ಆ ಕಾಯಿನ ಅಂದರೆ ಆ ಕಾಯಿನ ಅವ್ರಿಗೆ ಕೊಟ್ಟರೆ ಅವ್ರು ಎಷ್ಟೆಷ್ಟು ಲೋಡ್ ಹಾಕಿದ್ದಾರೆ ಅಂತ ಅವ್ರಿಗೆ ಗೊತ್ತಾಗುತ್ತೆ ಅಂತ ನೋಡಿ ಇವಾಗ ಕಾಯಿನ್ ಕೊಡ್ತಾರೆ ಅವ್ರಿಗೆ. ಒಬ್ಬರು ಒಂದು 50 ಲೋಡ್ ಹಾಕ್ಬೋದು ಅನಿಸುತ್ತೆ. ಅಂದರೆ ಹತ್ರನೇ ಇದೆಯಲ್ಲ, ಹಾಗಾಗಿ ನಾನು ಅಂದ್ಕೊಂಡಿದ್ದೀನಿ 400 ಲೋಡ್ಗೆ 4 ಜನದಿಂದ ಅಂದರೆ ಒಂದು ದಿವಸಕ್ಕೆ 50 ಲೋಡ್ ಆಗಬೇಕಲ್ಲ ಅಂತ. ಆದರೆ ಕೆಲವೊಬ್ಬರು ಎಷ್ಟು ಮಾಡ್ತಾರೋ ಅಂತ ಗೊತ್ತಿಲ್ಲ. ಅಂದರೆ ಅವ್ರಿಗೆ ಒಂದೊಳ್ಳೆ ಅಂದರೆ ಇವಾಗ ₹125 ನಾವು ಕೊಟ್ಟಿದ್ದೀವಿ ಅಂದರೆ ಅದರಲ್ಲಿ ಅರ್ಧ JCBಗೆ ಹೋದರೆ ಇನ್ನು ಅರ್ಧ 4 ಜನಕ್ಕೆ ಸೇರುತ್ತೆ. ಆ ಅರ್ಧದಲ್ಲಿ 4 ಭಾಗನ ಮಾಡಿ ಪಾಪ ಅವ್ರದ್ದು ಅಷ್ಟು ತೊಗೊತಾರೆ. ಅಂದರೆ ಡೀಸೆಲೆಲ್ಲ ಅವ್ರದ್ದು ಏನೋ ನಂಗೆ ಅಷ್ಟೊಂದು ಗೊತ್ತಿಲ್ಲ. ಇವಾಗ ನೋಡಿ ಇವಾಗ ನಮ್ಮ ಮಾವ ಕಾಯಿನ್ ಕೊಟ್ಟರು. ಅಂದರೆ ಲಾಸ್ಟಿಗೆ ಅವ್ರು ಎಣಿಸ್ಕೊತಾರೆ ನಾವು ಎಷ್ಟು ಲೋಡ್ ಎಣಿಸಿದ್ದೀವಿ ಅಂತ ಅವ್ರಿಗೆ ಗೊತ್ತಿರುತ್ತೆ. ನೋಡಿ ಇವಾಗ ಮತ್ತೆ ವಾಪಸ್ ಹೋಗ್ತಾ ಇದೆ ನೋಡಿ ಪೂರ್ತಿ. ಅಂದರೆ ಅವ್ರ ಜಮೀನಿಂದನೇ ಹೋಗಬೇಕು ನೋಡಿ. ಇಷ್ಟು ಮಣ್ಣು ಹಾಕಿರೋದಾರೆ ಅಂದರೆ ತುಂಬಾ ಕಷ್ಟ ಪಾಪ ಈ ಮಳೆಗಾಲದಲ್ಲಿ. ಬೇಡ ಅಂದರೂ ಕೂಡ ಕೇಳಲಿಲ್ಲ, ತೊಗೊಬಂದು ಇಲ್ಲಿ ನಿಲ್ಸ್ಕೊಂಡಿದ್ದೀನಿ. ಅಂದರೆ ಸ್ವಾನೆ ಬರ್ತಾಯಿತ್ತು, ಈ ಕಡೆ ಮಳೇಲಿ ನೆನೆಯೋಗೂ ಇಲ್ಲ ಮತ್ತು ಮನೆ ಕಡೆ ಹೋಗೋಂಗೂ ಇಲ್ಲ, ಆ ಥರ ಆಗ್ಬಿಟ್ಟಿತ್ತು. ಹಾಗಾಗಿ ಯಾರ್ದೋ ತೋಟ ಇದು, ನಿಮ್ದ ತೋಟ ಅಂತ ಕೇಳಿದ್ದಕ್ಕೆ ಇಲ್ಲ ಅಮ್ಮ ತಾತನ ತೋಟ ಅಂತ ಹೇಳ್ತಾ ಇದ್ದ. ಅದಂತೂ ಕರೆಕ್ಟೇ. ಅಂದರೆ ನಾವು ಇದರಲ್ಲಿ ಏನು ಕೆಲಸ ಮಾಡಲಿಲ್ಲ ಅಂದರೂ ನಮ್ಮ ಮಾವನ ಶ್ರಮ ಅಂತೂ ತುಂಬಾ ಇದೆ ತೋಟದಲ್ಲಿ. ಅಂದರೆ ನಾವು ಅವಾಗ ಬಂದು ನೋಡ್ಕೊಂಡು ಹೋಗೋದೇ ಆಯಿತು, ಏನೂ ಒಂದು ಕೆಲಸ ಮಾಡಿರಲ್ಲ. ಪಾಪ ಮಾವ ಬಂದು ಪ್ರತಿ ದಿವಸ ಒಂದು ದಿವಸ ಅವ್ರ ತೋಟದ ಹತ್ರ ಬರಲಿಲ್ಲ ಅಂದರೆ ಅವರಿಗೆ ಅನ್ನ ತಿಂದಿದ್ದು ಅರಗಲ್ಲ. ಹಾಗಾಗಿ ಎಲ್ಲೇ ಕೆಲ್ಸಕ್ಕೆ ಹೋದರೂ ಕೂಡ ಮಾವ ಅಂದರೆ ಈ ನಡುವೆ ಜಾಸ್ತಿ ಅವ್ರಿಗೆ ಕೆಲ್ಸಕ್ಕೆ ಕಳಿಸ್ತಿಲ್ಲ. ಆದರೂ ಕೂಡ ಒಂದೊಂದು ದಿವಸ ನಮಗೆ ಹೇಳ್ದೆ ಕೆಲ್ಸಕ್ಕೆ ಹೋಗ್ಬಿಟ್ರೆ ಬಂದು ತೋಟದ ಹತ್ರ ಇಲ್ಲ ಬೆಳಗ್ಗೆ ಹೋಗಬೇಕು, ಇಲ್ಲ ಬಂದು ಕೆಲಸದಿಂದ ಬಂದ ತಕ್ಷಣ ತೋಟದ ಹತ್ರ ಹೋಗಬೇಕು. ಹಾಗೆ ನಮ್ಮ ಮಾವ ತುಂಬಾ ಶ್ರಮಜೀವಿ ಅನ್ಬೋದು ನಮ್ಮ ಮಾವನ್ನ. ಹಾಗೆ ನೋಡಿ ಇವಾಗ ಮತ್ತೆ ತಂದು ಹಾಕ್ತಾನೇ ಇದ್ದರು. ಅಂದರೆ ಇದು ಆಗಾಗ್ಲ ಅಡಿಕೆ ಗಿಡ ಇರುತ್ತಲ್ಲ, ಅದೇ ಭಯ ಒಂದಾಗ್ತಿತ್ತು. ಪಾಪ ಅವ್ರು ಬಂದು ಆಗಾಗ್ಲ ಕೇಳ್ತಾನೆ ಇದ್ರು, ಅಡಿಕೆ ಗಿಡ ಎಲ್ಲರ ಟಚ್ ಆಗ್ತಿದೆಯಾ ಅಂತ. ಅಂದರೆ ಸ್ವಲ್ಪ ಅಡಿಕೆ ಗಿಡ ತೆಂಗಿನಕಾಯಿ ಗಿಡ ಎರಡೂ ಮಿಕ್ಸ್ ಆಗಿರೋದ್ರಿಂದ ಅವ್ರಿಗೂ ಕೂಡ ಭಯ ಎಲ್ಲಿ ಮುರಿದೋಗುತ್ತೋ ಅಂತ. ಹಾಗೆ ಕೆಳಗಡೆ ಬಂದವು. ಈ ಕಡೆ ಬಂದು ಮಾವಿನ ಹಣ್ಣು ಸೀಬೆಹಣ್ಣು ಕಿತ್ಕೊಂಡು ಕೊಡು ಅಂತ ಕೇಳ್ತಾ ಇದ್ಲು ಸೋನಿ. ಆದರೆ ಸೀಬೆಕಾಯಿ ಇನ್ನೂ ಸ್ವಲ್ಪ ಹಣ್ಣಾಗಿರಲಿಲ್ಲ, ಅದು ಇನ್ನೂ ಚಿಕ್ಕದಿತ್ತು. ಹಣ್ಣಾಗಿಲ್ಲ ಬೇಡ ಬಾರೆ ಅಂದರೂ ಕೂಡ ಮಾತು ಕೇಳ್ತಿರ್ಲಿಲ್ಲ. ಇಲ್ಲ ನೋಡ್ಕೊಂಬರೋಣ ಅಂತ ಬಂದವು. ಅಂದರೆ ಸ್ವಲ್ಪ ಮೇಲ್ಗಡೆ ತೆಂಗಿನಕಾಯಿ ಇದೆ ಎತ್ಕೊಂಬರ್ರಿ ಅಂತ ನಮ್ಮ ಅತ್ತೆ ಹೇಳಿದರು. ಅಂದರೆ ನಮ್ಮ ಅತ್ತೆಯವರು ಕುರಿ ಇದ್ವಲ್ಲ 4, ಅದನ್ನು ಮೇಯಿಸ್ತಾಯಿದ್ರು ಆ ಕಡೆ. ಅಂದರೆ ಬೆಳಿಗ್ಗೆನೇ ಈಗ ಬಂದಿದ್ದೀನಿ, ಯಾರ್ಯಾರು ಎತ್ಕೊಂಡು ಹೋಗಿದ್ದಾರೆ ನೋಡು ಅಂತ ಹೇಳಿದ್ರು. ಹಾಗಾಗಿ ಎತ್ಕೊಂಬರೋಣ ಅಂತ ಬಂದು ನೋಡಿ. ಈ ಪೂರ್ತಿನೇ ಓಡಿಸ್ಬೇಕಾಗುತ್ತೆ. ಹಾಗೆ ಸ್ವಲ್ಪ ಒಂದು ಅಂದರೆ ಒಂದು 1/4 ಎಕರೆನೂ ಅರ್ಧ ಎಕರೆನೂ ಇಲ್ಲ ಅನಿಸುತ್ತೆ, 1/4 ಎಕರೆ ಅನ್ಬೋದು. ಆ ಫಾರೆಸ್ಟ್ ಕಡೆ ಇದೆಯಲ್ಲ ಮೇಲ್ಗಡೆ ಫ್ಯಾನ್ ಇದೆಯಲ್ಲ ದೊಡ್ಡ ಫ್ಯಾನ್, ಆ ಕಡೆ ಎಲ್ಲೋ ಹೋಗುತ್ತೆ ಜಮೀನು ಅಂತ ಹೇಳ್ತಾಯಿದ್ರು. ಗೊತ್ತಿಲ್ಲ, ಹೋಗದೇ ಇದ್ದರೆ ಸಾಕು ಅನ್ನಿಸ್ತಾ ಇದೆ. ಅದರಲ್ಲೂ ಕೂಡ ಅಡಿಕೆ ಗಿಡ ತೆಂಗಿನಕಾಯಿ ಗಿಡ ಕಡೆ ಇದೆ. ಹಾಗೆ ನೇರಳೆ ಹಣ್ಣು ಗಿಡ ಇತ್ತಲ್ಲ, ಅದರಲ್ಲಿ ಸ್ವಲ್ಪ ನೇರಳೆ ಹಣ್ಣು ಅಂದರೆ ತುಂಬ ದೊಡ್ಡ ನೇರಳೆ ಹಣ್ಣಲ್ಲ, ಇದು ಚಿಕ್ಕ ಚಿಕ್ಕ ನೇರಳೆ ಹಣ್ಣು, ಈ ಥರ ನೇರಳೆ ಹಣ್ಣು. ಹಾಗಾಗಿ ಅದು ಸ್ವಲ್ಪ ಕೆಳಗಡೆ ಬಿದ್ದಿತ್ತು. ಅದನ್ನು ನಮ್ಮ ಮನೆಯವರು ಕಲ್ಲಿಂದ ಎಲ್ಲ ಹೊಡಿತಾಯಿದ್ರು, ಆದರೂ ಕೂಡ ಅದು ಬೀಳಲಿಲ್ಲ. ಬಿದ್ದಿದ್ದೆಲ್ಲ ತೊಗೊಂಡು ಟ್ಯಾಕ್ಟ್ರವ್ರೆ ತಿಂದಿದ್ರು ಆಲ್ರೆಡಿ. ಹಾಗೆ ನಾವು ಬೀಳ್ಸಕ್ಕೆ ಹೋದ್ವು, ಅದು ಬೀಳಲಿಲ್ಲ. ಹಾಗೆ ಇವಾಗ ಅಂದರೆ ತೆಂಗಿನಕಾಯಿ ಮಾವನೇ ತೊಗೊಂಡೋಗಿದ್ರಂತೆ. ಹಾಗೆ ಒಂದು ಹಲಸಿನ ಹಣ್ಣು ಇತ್ತು, ಅದನ್ನು ಕಿತ್ಕೊಂಡು ಇವಾಗ ಮತ್ತೆ ಮನೆಗೆ ಹೋಗ್ತಾ ಇದ್ದೀವಿ. ಅಂದರೆ ಮನೆಯಲ್ಲಿ ಸ್ವಲ್ಪ ಅಲ್ಲಿಂದ ಅಲ್ಲೇ ಬಿಟ್ಟು ಬಂದಿದ್ದೀನಿ, ಕೆಲಸಗಳೆಲ್ಲ ತುಂಬ ಇರೋದಕ್ಕೆ ಇವಾಗ ಹೋಗೋಣ ನಡಿ. ಆಗಲೇ ಮಳೆ ಸ್ವಲ್ಪ ನಿಂತಿದೆ, ಹಾಗಾಗಿ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ರೈತರಿಗೆ ಈ ಥರ ಮಣ್ಣು ಸಿಕ್ಕಿದ್ರೆ ತುಂಬಾ ಖುಷಿಯಾಗುತ್ತೆ ಅನಿಸುತ್ತೆ. ನಮ್ಮ ಮಾವಂಗೂ ಅಷ್ಟೇ ತುಂಬಾ ಖುಷಿ ಆಯಿತು. ಈ ಥರ ಅಂದರೆ ತುಂಬಾ ಚೆನ್ನಾಗಿತ್ತು, ಒಂದು ಕಲ್ಲು ಕೂಡ ಇರಲಿಲ್ಲ, ಅಷ್ಟು ಚೆನ್ನಾಗಿತ್ತು ಮಣ್ಣು. ಅಂದರೆ ನಾವು ಒರೆಸಿರೋ ಮಣ್ಣಿಗೆ ತಕ್ಕನಾಗಿ ಚೆನ್ನಾಗಿ ನೀರು ಬಂತು ಅಂದರೆ ಒಂದು ವರ್ಷದಲ್ಲಿ ತೋಟ ಚೆನ್ನಾಗಿ ಪಿಕಪ್ ಆಗುತ್ತೆ. ಅಂದರೆ ಇವಾಗ ಸ್ವಲ್ಪ ಹೋದ ವರ್ಷ ಮಣ್ಣು ಇರಲಿಲ್ಲ, ಮತ್ತು ಮಣ್ಣು ಒರೆಸಿರಲಿಲ್ಲ, ಮತ್ತು ಇದು ಆಗಿರಲಿಲ್ಲ. ಹಾಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಗಿ ಅಷ್ಟು ತೆಂಗಿನಕಾಯಿ ಆಗಿರಲಿ, ಸ್ವಲ್ಪ ಅಡಿಕೆ ಗಿಡಗಳೆಲ್ಲ ಸ್ವಲ್ಪ ಡಲ್ ಆಗಿಬಿಟ್ಟಿತ್ತು. ಹಾಗಾಗಿ ಈ ವರ್ಷ ಫುಲ್ ನೀರೆಲ್ಲ ಬಿಟ್ಟು, ಮತ್ತು ನೀರು ಕೂಡ ಸ್ವಲ್ಪ ಬರುತ್ತೆ ಅಂತ ಇವಾಗ ಮತ್ತೆ ಇದು ಮಾಡ್ತಾ ಇದ್ದೀವಿ. ಹಾಗೆ ಇದು 2 ಡೇಸ್ ಲಾಗಾಗಿರುತ್ತೆ, ಕಂಟಿನ್ಯೂ ಲಾಗು. ಹಾಗೆ ಬೆಳಿಗ್ಗೆ ತಿಂಡಿಗೆ ಅವಲಕ್ಕಿನ ಮಾಡ್ತಾಯಿದ್ದೀನಿ. ಅಂದರೆ
ಬರೀ ಅಡುಗೆ ಮಾಡಿದ್ದೇ ಆಯಿತು. 2 ದಿವಸದಿಂದ ಬರೀ ಅಡುಗೆ ಮಾಡು ಮತ್ತು ಪಾತ್ರೆ ಉಜ್ಜು, ತೊಗೊಂಡೋಗಿ ಅಡುಗೆ ಬಡಿಸು ಇದೇ ಆಗೋಯಿತು. ಅಂದರೆ ದೊಡ್ಡ ಬೇಷನಲ್ಲಿ ಇಟ್ಕೊಂಡಿದ್ದೀನಿ. ಅಂದರೆ ಪಾತ್ರೆಯಲ್ಲಿ ಮಾಡಿದ್ದೆ ಅವಲಕ್ಕಿ ಗೊಜ್ಜನ್ನ, ಅದನ್ನು ಸ್ವಲ್ಪ ಮಿಕ್ಸ್ ಮಾಡೋಕ್ಕೆಲ್ಲ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾನು ದೊಡ್ಡ ಬೇಷನ್ ತೊಗೊಂಡು ಅದರಲ್ಲೇ ಕಲಿಸ್ಕೊಂಡಿದ್ದೆ. ನಮ್ಮನೆಯವ್ರು ಅದನ್ನೇ ಇಡು ಏನಾಗಲ್ಲ ಅಂತ ಅಂದರು. ಹಾಗಾಗಿ ಅದನ್ನೇ ಇಟ್ಟು ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಅಂದರೆ ಸ್ವಲ್ಪ ನನಗೆ ಅದು ನೆಗ್ದಿ ಮಾಡ್ತಿರೋದಕ್ಕೆ ನಾನೇ ತಿರುಗ್ತೀನಿ ಬಾ ಅಂತ ನಮ್ಮ ಮನೆಯವರು ಬಂದು ತಿರ್ಗಿಸ್ಕೊಟ್ರು. ಅಷ್ಟರಲ್ಲಿ ನಾನು ಸ್ವಲ್ಪ ಇಟ್ಟಿದ್ದೆ. ಅದನ್ನೆಲ್ಲ ಇವಾಗ ಬಿಸಿ ಮಾಡಿಬಿಟ್ಟು ಹಾಗೆ ಸ್ವಲ್ಪ ಸಂಡಿಗೆ ಇತ್ತು, ಸಂಡಿಗೆ ಕೂಡ ಹಾಕೋಣ ಸ್ವಲ್ಪ ಅಂತ ಇವಾಗ ಸಂಡಿಗೆ ಹಾಕ್ತೆ. ಅಂದರೆ ಜಾಸ್ತಿ ಏನು ಇರಲಿಲ್ಲ, ಸ್ವಲ್ಪನೇ ಇತ್ತು. ಹಾಗಾಗಿ ನಾನು ಸಂಡಿಗೆ ಹಾಕ್ತಿದ್ದೆ. ನಮ್ಮ ಮನೆಯವರು ಮಿಕ್ಸ್ ಮಾಡ್ತಾ ಇದ್ದಾರೆ. ಇವಾಗ ತೊಗೊಂಡು ಅವ್ರ ಬಾಕ್ಸ್ ನಾನು ತೊಗೊಂಡು ಹೋಗ್ತೀನಿ, ನೀನೇನು ಬೇಡ ಮಧ್ಯಾಹ್ನ ಬಂದರೆ ಸಾಕು ಅಂತ ಅಂದರು. ಅಂದರೆ ನಾನೇ ತಿಂಡಿ ಇದೆಯಲ್ಲ ಒಂದೇ ಸತಿ ಪ್ಲೇಟಿಗೆ ಹಾಕ್ಕೊಂಡು ಕೊಟ್ಬಿಡ್ತೀನಿ. ಮಧ್ಯಾಹ್ನ ಊಟಕ್ಕೆ ಮಾತ್ರ ನೀನೇ ಬರ್ತೀಯಂತೆ ಅಂತ ಹೇಳಿದರು. ಅಂದರೆ ಮಧ್ಯಾಹ್ನ ಊಟ ಅಂದರೆ ನೆನ್ನೆ ಕೂಡ ಅನ್ನ ಸಾಂಬಾರು ತೊಗೊಂಡೋಗಿದ್ದೆ. ಅದು ಅವ್ರು ಊಟ ಮಾಡಬೇಕಾದ್ರೆ ನಂಗೆ ವೀಡಿಯೋ ಮಾಡೋಕ್ಕಾಗಲ್ಲ, ಒಂಥರ ಅನ್ನಿಸ್ತಾ ಇರುತ್ತೆ. ಹಾಗೆ ನೋಡಿ ಇಷ್ಟಾಗಿದೆ. ಇವಾಗ ತೆಗೆದು ಕೊಟ್ಟು ಹಾಗೆ ಮಧ್ಯಾಹ್ನಕ್ಕೆ ಅಡುಗೆಗೂ ಕೂಡ ಸ್ಟಾರ್ಟ್ ಮಾಡಿಕೊಂಡೆ. ಇವತ್ತು ಅನ್ನ ಸಾಂಬಾರಿಗೆ ಮುದ್ದೆ ಮಾಡೋಷ್ಟರಲ್ಲಿ ಟೈಮ್ ಆಗಿಬಿಡುತ್ತೆ. ಒಂದೇ ಸತಿ ಇವಾಗ ಟೊಮೊಟೊ ಬಾತನ್ನ ಮಾಡಿಬಿಡೋಣ ಅಂದ್ಬಿಟ್ಟು ಟೊಮೊಟೊ ಬಾತಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಅವ್ರು ಕೂಡ ಅಂದರೆ ಈ ವಯಸ್ಸಾದವರಿದ್ದರೆ ಮುದ್ದೆ ಕೇಳ್ತಾರೆ. ಅಂದರೆ ನಮ್ಮ ಏಜವರೇ ಇದ್ದಾರಲ್ಲ, ಹಾಗಾಗಿ ಅವರೇನೋ ನಮಗಿದೇ ಬೇಕು ಅದೇ ಬೇಕು ಅಂತ ಏನು ಕೇಳ್ತಾ ಇಲ್ಲ ಪಾಪ ಅವರು. ಹಾಗಾಗಿ ಅವ್ರಿಗೇನು ಮುದ್ದೆ ಬೇಡ ಅನಿಸುತ್ತೆ. ನನಗೆ ಅಂದರೆ ನೆನ್ನೆ ತೊಗೊಂಡಿರೋ ಮುದ್ದೆಲಿ ಇಬ್ಬರೇ ಅಷ್ಟೇ ಒಂದೊಂದು ಮುದ್ದೆ ತಿಂದಿದ್ದು, ಇನ್ನೆಲ್ಲ ಅರ್ಧ ತಿಂದರು. ಹಾಗಾಗಿ ಸುಮ್ಮನೆ ಅನ್ನ ಮುದ್ದೆ ಸಾಂಬಾರು ಮಾಡೋಕ್ಕೆ ಟೈಮ್ ವೇಸ್ಟ್ ಆಗುತ್ತೆ. ಒಂದೇ ಸತಿ ಟೊಮೊಟೊ ಬಾತ್ ಮಾಡಿಬಿಡೋಣ ಅಂದ್ಬಿಟ್ಟು ಬೆಳಗ್ಗೆ ಬೇರೆ ಅವಲಕ್ಕಿ ಮಾಡಿದ್ದೆ. ಅವಲಕ್ಕಿ ಯಾರೂ ತಿನ್ನಲಿಲ್ಲ ಸರಿಯಾಗಿ ಅಂದರು ನಮ್ಮ ಮನೆಯವರು. ಹಾಗಾಗಿ ಟೊಮೊಟೊ ಬಾತೆ ಮಾಡ್ಕೊಂಡು ಹೋಗೋಣ ಬಿಡು ಅಂದ್ಬಿಟ್ಟು ಇವಾಗ ಟೊಮೊಟೊ ಬಾತ್ ಮಾಡೋಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಂಗೆ ಸ್ವಲ್ಪ ನೆಗಡಿ ಆಗಿರೋದ್ರಿಂದ ಒಂದು ವಾರನೇ ಇತ್ತು ಅನಿಸುತ್ತೆ ಲಾಗ್ ಅಪ್ಲೋಡ್ ಮಾಡಿ. ಸ್ವಲ್ಪ ಹುಷಾರಿರಲಿಲ್ಲ ಅಂದ್ಬಿಟ್ಟು ಲಾಗ್ ಅಪ್ಲೋಡ್ ಮಾಡಿರಲಿಲ್ಲ. ಅಂದರೆ ಕರೆಕ್ಟಾಗಿ ಅದು ಅಪ್ಲೋಡ್ ಮಾಡಿದ್ರು ಕೂಡ ಒಂದೊಂದು ಸತಿ ರಿಟರ್ನ್ ಬಂದುಬಿಡುತ್ತೆ ವೀಡಿಯೋ. ಹಾಗಾಗಿ ಸ್ವಲ್ಪ ಬೇಜಾರಾಯಿತು. ಎಷ್ಟೇ ಕಷ್ಟಪಟ್ಟು ವೀಡಿಯೋ ಮಾಡಿದ್ರು ಸ್ವಲ್ಪ ಕಮ್ಮಿ ಜನ ನೋಡ್ತಾ ಇದ್ದಾರೆ. ಈ ಥರ ಬೇರೆ ಪ್ರಾಬ್ಲಮ್ ಆಗ್ತಿದೆ ಅಂತ ವೀಡಿಯೋ ಮಾಡೋದನ್ನೇ ಬಿಟ್ಬಿಟ್ಟಿದ್ದೆ ಒಂದು ವೀಕು. ಹಾಗೆ ನೋಡಿ ಈ ಥರ ಆಗಿದೆ ಗೊಜ್ಜು, ಟೊಮೊಟೊ ಬಾತ್ ಗೊಜ್ಜು. ಅಂದರೆ ಕುಕ್ಕರಲ್ಲಿ ಮಾಡಿದ್ರೆ ಸ್ವಲ್ಪ ಕಮ್ಮಿ ಆಗಿಬಿಡುತ್ತೆ. ಅಲ್ಲಿ ತೋಟದ ಹತ್ರ ನಾನು ಇಷ್ಟೇ ಜನಕ್ಕಂತ ಮಾಡ್ಕೊಂಡು ಹೋಗ್ತೀನಿ, ಒಬ್ಬೊಬ್ಬರೇ ಬಂದುಬಿಡ್ತಾರೆ. ಅವ್ರಿಗೂ ಕೂಡ ಊಟ ಮಾಡ್ತಾ ಇರ್ತಾರೆ, ಅವ್ರನ್ನ ಊಟಕ್ಕೆ ಕರೀಲೇಬೇಕಾಗುತ್ತೆ. ಅವ್ರು ಬಂದು ಊಟ ಮಾಡಿದ್ರೆ ಸಾಲದಾಗುತ್ತೆ ಮತ್ತು ಕಮ್ಮಿ ಆಗಿಬಿಡುತ್ತೆ ಅಂದ್ಬಿಟ್ಟು ಇವಾಗ ದೊಡ್ಡ ಪಾತ್ರೆಯಲ್ಲೇ ಇಟ್ಕೊಂಡು ಇವಾಗ ಪಾತ್ರೆಯಲ್ಲೇ ಟೊಮೊಟೊ ಬಾತನ್ನ ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು ಟೊಮೊಟೊ ಬಾತ್ ಅಂತೂ ಪಾತ್ರೆಯಲ್ಲಿ ಮಾಡಿದ್ರು ಕೂಡ. ಫಸ್ಟ್ ಟೈಮ್ ನಾನು ಇಷ್ಟೊಂದು ಟೊಮೊಟೊ ಬಾತು ಪಾತ್ರೆಯಲ್ಲೇ ಮಾಡಿರೋದು ಅನಿಸುತ್ತೆ. ತುಂಬ ಚೆನ್ನಾಗಿದ್ದು ಟೇಸ್ಟ್ ಕೂಡ. ಅಂದರೆ ಪರ್ಫೆಕ್ಟಾಗಿ ಬಂದಿತ್ತು ಅಳತೆ ಕೂಡ. ಅಂದರೆ ಎಷ್ಟು ಕಪ್ ತೊಗೊಂಡಿದ್ದೋ ಅಷ್ಟು ನೀರು ತೊಗೊಂಡು ಮಾಡ್ಕೊಂಡಿದ್ದೆ ಟೊಮೊಟೊ ಬಾತನ್ನ. ಇವಾಗೆಲ್ಲ ಬಾಕ್ಸಿಗೆ ತುಂಬ್ಕೊತಾ ಇದ್ದೀನಿ. ಬೆಳಗ್ಗೆ ಮಾಡಿದ ಅವಲಕ್ಕಿ ಕೂಡ ಹಾಗೆ ಮಿಕ್ಕಿತ್ತು. ಅದನ್ನು ಕೂಡ ಬಿಸಿ ಮಾಡಿಕೊಂಡು ಒಂದು ಬಾಕ್ಸಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ಮತ್ತೆ ತೋಟದ ಹತ್ರ ಬಂದು ಅಂದರೆ ನಮ್ಮ ಮಾವ ಅವರು ಜೋಳಿಗೆನ ಹಾಕಿದ್ರು. ಇಬ್ಬರು ಕೂಡ ಕುಂತ್ಕೊಂಡು ಇವಾಗ ಬಂದ ತಕ್ಷಣ ಮಾವಿನ ಹಣ್ಣು ಕಿತ್ಕೊಂಡು ತಿಂತಾಯಿದ್ದಾರೆ. ಬರಬೇಡಿ ಅಂತ ಕೇಳಿದ್ರು ಕೂಡ ಮಾತು ಕೇಳಲ್ಲ ಇವರಂತೂ. ಹಾಗೆ ಅಜ್ಜಿ ಇದ್ದರು, ಮಾವಿನಕಾಯಿ ಎಲ್ಲ ಕಟ್ ಮಾಡಿಕೊಡ್ತಾಯಿದ್ರು. ಎಲ್ಲರೂ ಕೂಡ ಕುತ್ಕೊಂಡು ತಿಂದು ನಾನು ಕೂಡ. ಹಾಗೆ ಇವಾಗ ಒಳಗಡೆ ಎಲ್ಲ ಅವ್ರಿಗೆಲ್ಲ ತಿಂಡಿ ಹಾಕ್ಕೊಟ್ಟೆ. ಅಂದರೆ ಮಧ್ಯಾಹ್ನ ಊಟನೇ ಅನ್ಬೋದು, ಅಂದರೆ ಟೊಮೊಟೊ ಬಾತ್ ಮಾಡಿರೋದಕ್ಕೆ ತಿಂಡಿ ಅಂದ್ಬಿಟ್ಟೆ. ಹಾಗೆ ಇವಾಗ ಕುತ್ಕೊಂಡು ಅವರು ಕೂಡ ತಿಂದು ನಾವು ಕೂಡ ತಿನ್ಕೊಂಡು ಇವಾಗ ಮತ್ತೆ ಮಳೆ ಸ್ಟಾರ್ಟೇ ಆಗೋಯಿತು. ಮತ್ತು ಇವಾಗ ಸ್ವಲ್ಪ ಹೊತ್ತು ನಿಂತ್ಕೊಂಡಿದ್ವು. ಮೇಲ್ಗಡೆ ಹೋಗಿ ನೋಡ್ಕೊಂಬರೋಣ ಅಂತ ಸುಮ್ಮನೆ ನಿಂತ್ಕೊಂಡಿದ್ವು. ಮಳೆ ಸ್ಟಾರ್ಟ್ ಆಗಿರೋದಕ್ಕೆ ಸ್ವಲ್ಪ ಹೊತ್ತು ನಿಂತ್ಕೊಂಡು ಹಾಗೆ ಇವರು ಕೂಡ ಅಂದರೆ ನಮಗೆ ಮಣ್ಣು ಕೊಟ್ಟಿರೋದು ಈ ಅತ್ತೆಯವರೇ, ಅಂದರೆ ನಮ್ಮ ಮಾವವರು. ಅವರು ಕೂಡ ಲಾಸ್ಟಿಗೆ ನಾವು ಕೂಡ ಮಣ್ಣು ಒಡಿಸ್ಕೊಬೇಕು ಅಂತ ಹೇಳಿದ್ರು. ಹಾಗಾಗಿ ಅವರು ಕೂಡ ಸ್ವಲ್ಪ ಗೊಬ್ಬರ ಇತ್ತಂತೆ, ಅವರು ಕೂಡ ಗೊಬ್ಬರನೆಲ್ಲ ಹಾಕ್ತಿದ್ರು. ಈ ಮಳೆ ಬಂದಿರೋದಕ್ಕೆ ಅಲ್ಲೆಲ್ಲ ಓಡಾಡೋಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೆ ಕಾಲಲ್ಲಿರೋ ಚಪ್ಪಲಿ ಎಲ್ಲ ತೆಗೆದ್ಬಿಟ್ಟು ಹಾಗೆ ಮಣ್ಣಲ್ಲಿ ಓಡಾಡ್ತಾ ಇದ್ದೀನಿ. ಫುಲ್ಲು ಜಾರ್ತೈತೆ ಮಣ್ಣು. ಅದು ಬೇರೆ ಲಸುನ ಎತ್ಕೊಂಡ್ಬಿಟ್ಟಿದ್ದೀನಿ. ನನಗಂತೂ ನಡೆಯೋಕ್ಕೆ ಆಗ್ತಿಲ್ಲ, ಅಷ್ಟು ಹಿಂಸೆ ಅನ್ನಿಸ್ತಾ ಇತ್ತು. ಯಾಕೋ ಬಂದೆ ನನಗೆ ನಡೆಯೋಕ್ಕೆ ಆಗ್ತಿಲ್ಲ ಅಂತ ಬೈಕೊಂಡು. ಹಾಗೆ ಅವನು ಸ್ವಲ್ಪ ಫುಲ್ ಮೂರ್ತಿ ಎಲ್ಲ ಉದುರಿಸ್ಕೊಂಬಿಟ್ಟಿದ್ದ ನಂಗೆ ಬೈದಿರೋದಕ್ಕೆ. ನೋಡಿ ಆವತ್ತು ನಾನು ಹಿಂದಿನ ಲಾಗಲ್ಲಿ ಹೇಳಿದ್ದೆ ಅಡಿಕೆ ಗಿಡ ಇವಾಗ ಚಿಕ್ಕ ನಾಟಿ ಮಾಡ್ತಾ ಇದ್ದಾರೆ, ಗಿಡನೆಲ್ಲ ಹಾಕ್ತಾ ಇದ್ದಾರೆ ಅಂತ. ನೋಡಿ ಈ ಥರ ಆಗ್ಬಿಟ್ಟಿದೆ. ಅಂದರೆ ಅಡಿಕೆ ಗೋಟುನ ಅದನ್ನ ಹಾಕ್ಬೇಕಾದ್ರೆ ಕೆಲವೊಂದು ಸತಿ ಅದು ನೀಟಾಗಿ ಹಾಕಿಲ್ವಲ್ಲ, ಕೆಲವೆಲ್ಲ ಹಾಗೆ ಇದಾಗ್ಬಿಟ್ಟಿದೆ, ಡ್ಯಾಮೇಜು ಒಂಥರ ಕಿತ್ತೋಗ್ಬಿಟ್ಟಿದೆ. ಇನ್ನು ಮಿಕ್ಕಿರೋದಿಷ್ಟೇ. ಇನ್ನೂ ಸ್ವಲ್ಪ ತೋಟದಲ್ಲಿ ಒಂದು ಚೀಲದಲ್ಲಿ ಇದೆ, ಅದು ಮಾಡಬೇಕು. ಮತ್ತು ಮನೆ ಹತ್ರನೂ ಕೂಡ ಇದೆ. ಹಾಗೆ ಇವಾಗ ಮೇಲ್ಗಡೆ ತೋಟದಲ್ಲಿ ಹೊಡಿತಾ ಇದ್ರು. ನೋಡಿ ಪಾಪ ಎಷ್ಟು ಕಷ್ಟ ಅಂದರೆ ಅವ್ರಿಗೆ ತುಂಬಾ ಕಷ್ಟ ಅನಿಸುತ್ತೆ. ಅಂದರೆ ಅವರು ಈ ಥರ ತಂದು ಲೋಡೆಲ್ಲ ಮಣ್ಣಾಕ್ತಿರೋದು ನನಗೆ ಒಂಥರ ಅನ್ನಿಸ್ತು, ಎಷ್ಟು ಕಷ್ಟ ಅಲ್ಲ ಇವ್ರದ್ದು ಅಂತ. ಹಾಗೆ ನಿಂಬೆ ಗಿಡ ಹತ್ರ ಬಂದೆ. ತುಂಬಾ ನಿಂಬೆಹಣ್ಣು ಬಿಡ್ತಾ ಇದ್ದಾವೆ ಇವಾಗಂತೂ ತೋಟದಲ್ಲಿ. ಅಂದರೆ ನಂಗೆ ಕಿತ್ಕೋಬೇಕು ಅಂತ ಹೋದೆ, ಆದರೆ ಫುಲ್ ಮುಳ್ಳೆಲ್ಲ ಇದ್ದದಕ್ಕೆ ಭಯ ಆಯಿತು. ಅದ್ರಲ್ಲಿ ಬೇರೆ ಲಸು ಇದ್ದ. ಹಾಗಾಗಿ ನಮ್ಮ ಮನೆಯವರೇ ಕಿತ್ಕೊಂಬರ್ತಾರೆ ಅಂತ ಸುಮ್ಮನಾದೆ. ಅಂದರೆ ಮನೆಯಲ್ಲೂ ಕೂಡ ನಿಂಬೆಹಣ್ಣು ಖಾಲಿ ಆಗಿತ್ತು. ಹಾಗೆ ನಮ್ಮ ಮಾವನ್ನ ಲಸು ಹತ್ರ ಕೊಟ್ಬಿಟ್ಟು ಹಾಗೆ ಮೇಲ್ಗಡೆ ಎಲ್ಲ ಸ್ವಲ್ಪ ನೋಡ್ಕೊಂಬರೋಣ ಅಂತ ನಾನು ನಮ್ಮ ಮನೆಯವ್ರು ಹೋಗ್ತಾ ಇದ್ವಿ.
ನೋಡಿ ಈ ಕಡೆ ಎಲ್ಲ ಫುಲ್ ಆಗಿದೆ. ಮೇಲ್ಗಡೆ ಒರ್ಸೋದು ಡೌಟು. ಅಂದರೆ ಸ್ವಲ್ಪ ಅಲ್ಲಿ ಫಾರೆಸ್ಟ್ ಕಡೆ ಹೋಗ್ತಾ ಇದೆ ಅಂದ್ರಲ್ಲ, ಹಾಗಾಗಿ ನೋಡೋಣ ನೆಕ್ಸ್ಟು ಅಂತ ಇವಾಗ ಒಡ್ಸಿಲ್ಲ. ಹಾಗೆ ಒಂದೆರಡು ಸೀತಾಫಲ ಇದ್ವು, ಹಣ್ಣಾಗೋದು ಇನ್ನೇನು ನಾಳೆ ಇಟ್ಟರೆ ಸಾಕು ಹಣ್ಣಾಗಂತ ಇದು ಅದನ್ನೇ ಕಿತ್ಕೊಂಡೆ. ಹಾಗೆ ನೆಲ್ಲಿಕಾಯಿ ಇತ್ತು, ಕಿತ್ಕೊಳ್ಳೋಣ ಅಂದ್ಕೊಂಡೆ. ಅದು ಯಾಕೋ ನಮ್ಮ ಮನೆಯವರು ಬೇಡ ಬಾ ಅದನ್ನೇನು ತಿಂತೀಯಾ ಅಂತ ಅಂದರು. ಹಾಗಾಗಿ ಆದರೂ ಕೂಡ ಬಿಡಲಿಲ್ಲ, ಒಂದೇ ಒಂದು ಕೆಳಗಡೆ ಬಿದ್ದಿತ್ತು, ಅದನ್ನೇ ಎತ್ಕೊಂಡು ತಿಂದ್ಕೊಂಡು ಹಾಗೆ ಇವಾಗ ಮೇಲ್ಗಡೆ ತೋಟಕ್ಕಂತ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಅಂದರೆ ಇದು ಇದರಲ್ಲಿ ಒಂದು 3 ಲೈನ್ ಹೋಗುತ್ತೆ ಅಂತ ಹೇಳ್ತಾಯಿದ್ರು. ಮೇಲ್ಗಡೆ ಅದು ಪೂರ್ತಿ ಹೋಗುತ್ತೆ ಅಂತ ಹೇಳ್ತಾಯಿದ್ರು. ಅದರಲ್ಲೂ ಕೂಡ ಅಡಿಕೆ ಗಿಡ ಮತ್ತು ತೆಂಗಿನಕಾಯಿ ಗಿಡ ಚೆನ್ನಾಗಿ ಇವಾಗ ಇಂಪ್ರೂವ್ ಆಗ್ತಿತ್ತು ಅಲ್ಲಿ. ಆದರೆ ಇವಾಗ ಫಾರೆಸ್ಟ್ ಅವರು ತೊಗೊತಾರೆ ಅದನ್ನು ಅಂತ ಹೇಳ್ತಾಯಿದ್ರು. ಮತ್ತು ಕೆಲವೊಬ್ರು ಹೇಳ್ತಾಯಿದ್ರು ಸ್ವಲ್ಪ ಜಾಸ್ತಿ 8 ಎಕರೆ ಆ ಥರ ಇರೋರಿಗೆ, ಜಾಸ್ತಿ ಎಕರೆ ಇರೋರನ್ನ ಬಿಡ್ತಾ ಇಲ್ಲ. ಇನ್ನು ಕಮ್ಮಿ 1/4 ಎಕರೆ, ಅರ್ಧ ಎಕರೆ, 1 ಎಕರೆ 1 ಎಕರೆ ಒಳಗಡೆ ಇರೋರನ್ನ ಬಿಡ್ತಾ ಇದ್ದಾರೆ ಅಂತ ಅಂದರು. ಅಂದರೆ ಆವಾಗಲೇ ಹೇಳಿದ್ರಂತೆ ಇದು ಫಾರೆಸ್ಟಿಗೆ ಸೇರುತ್ತೆ, ಇಲ್ಲೇನು ಹಾಕ್ಕೊಂಬೇಡಿ ಅಂತ. ಆದರೆ ನಮ್ಮ ಮಾವರು ಇಷ್ಟೇ ದಿವಸ ಸೇರಿಲ್ಲ, ಇವಾಗ ಇನ್ನೆಲ್ಲಿ ಸೇರುತ್ತೆ ಅಂತ ಅಡಿಕೆ ಗಿಡ ತೆಂಗಿನಕಾಯಿ ಗಿಡ ಎಲ್ಲ ಹಾಕ್ಕೊಂಬಿಟ್ಟಿದ್ದಾರೆ. ಆದರೆ ಫಾರೆಸ್ಟ್ ಅವ್ರು ಕೇಳಿದ್ರೆ ಅವ್ರ ಆಸ್ತಿನ ನಾವು ಬಿಟ್ಕೊಡ್ಲೇಬೇಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ನೋಡಿ ಇಷ್ಟು ಹೋಗುತ್ತೆ ಫಾರೆಸ್ಟ್ ಅವ್ರಿಗೆ, ಈ ಮೇಲ್ಗಡೆಯಿಂದ ಇಷ್ಟು ತನಕ ಹೋಗುತ್ತೆ. ಆದರೂ ಕೂಡ ಎಷ್ಟು ತೆಂಗಿನಕಾಯಿ ಗಿಡ ಇದೆ ಮತ್ತು ಅಡಿಕೆ ಗಿಡ ಹೋಗಿದ್ದೆ. ಒಂದೊಂದು ಸರ್ತಿ ಬೇಜಾರಾಗುತ್ತೆ, ಹಾಕ್ಬಿಟ್ಟು ಕಷ್ಟಪಟ್ಟು ಇವಾಗ ಫಾರೆಸ್ಟ್ ಕಡೆ ಹೋಗ್ತಾ ಇದೆಯಲ್ಲ ಅಂತ. ಆದರೆ ಏನು ಮಾಡೋಕ್ಕಾಗಲ್ಲ, ಅವ್ರ ವಸ್ತುನ ಅವ್ರು ಕೊಡಲೇಬೇಕಾಗುತ್ತೆ. ಅಂದರೆ ಅಷ್ಟು ದಿವಸ ಅವ್ರು ಕೇಳಿರಲಿಲ್ಲ, ಇವಾಗ ಕೇಳ್ತಾ ಇದ್ದಾರೆ. ಏನು ಮಾಡೋಕ್ಕಾಗಲ್ಲ, ಕೇಳಿದ್ರೆ ಕೊಡಲೇಬೇಕಾಗುತ್ತೆ. ಅಂದರೆ ಕೆಲವೊಬ್ಬರು ಕೋರ್ಟಲ್ಲಿ ಕೇಸ್ ಹಾಕಿದ್ದಾರೆ, ಕೆಲವೊಬ್ಬರು ಹಾಗೆ ಇದ್ದಾರೆ. ನೋಡುತ್ತಾ ಏನಾಗುತ್ತೆ ಅಂತ. ಹೋದರೆ ಇದ್ರೆ ಸಾಕು ಅನ್ನಿಸ್ತಾ ಇದೆ ನನಗೂ ಕೂಡ. ಪಾಪ ಕಷ್ಟಪಟ್ಟು ನಮ್ಮ ಮಾವ ಇಷ್ಟೊಂದು ಕಷ್ಟಪಟ್ಟು ಮಾಡಿದ್ದಾರೆ. ಇವಾಗ ಮತ್ತೆ ಸಡನ್ನಾಗಿ ಇಷ್ಟ ಹೋಗ್ಬಿಟ್ಟೆ ಅಡಿಕೆ ಗಿಡ ತೆಂಗಿನಕಾಯಿ ಗಿಡ ಒಂಥರ ಆಗಿಬಿಡುತ್ತೆ. ಹಾಗೆ ಇವಾಗ ನಮ್ಮ ಮನೆಯವ್ರು ಸ್ವಲ್ಪ ಹುಲ್ಲನ್ನೆಲ್ಲ ಕಿತ್ಕೊತಾ ಇದ್ರು. ಅದನ್ನೆಲ್ಲ ನಾನು ಸುಮ್ಮನೆ ನಿಂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೆ. ನಮ್ಮ ಮನೆಯವ್ರು ಅದನ್ನೇ ಹೇಳ್ತಾಯಿದ್ರು, ಬಂದರೆ ವೀಡಿಯೋ ಮಾಡೋದೇ ಆಗುತ್ತೆ, ಏನು ಕೆಲಸನೇ ಮಾಡಲ್ಲ ಅಲ್ವಾ ನೀನು ಅಂತ. ನಾನು ಇನ್ನೇನು ಕೆಲಸ ಮಾಡಲಿ, ಸುಮ್ಮನೆ ನೀನು ಮಾಡ್ತಿರೋ ಕೆಲಸನ ನಮ್ಮ ಮನೆಯವ್ರು ನೋಡಿ ಎಷ್ಟು ಕೆಲಸ ಮಾಡ್ತಾಯಿದ್ದಾರೆ ಅಂತ ತೋರಿಸ್ತೀನಿ ಬಿಡು ಅಂತ ವೀಡಿಯೋ ಮಾಡ್ಕೊತಾ ಇದ್ದೆ. ನೋಡಿ ಇಷ್ಟೇ, ಅಂದರೆ ಫಸಲೇ ಇಲ್ಲ ಇವಾಗ. ಸ್ವಲ್ಪ ಹೋದ ವರ್ಷ ಸ್ವಲ್ಪ ಮಳೆ ಎಲ್ಲ ಕಮ್ಮಿ ಆಯಿತು, ಮತ್ತು ಗೊಬ್ಬರ ಎಲ್ಲ ಸರಿಯಾಗಿ ಹಾಕ್ಲಿಲ್ವಲ್ಲ, ಹಾಗಾಗಿ ಫಸಲು ಸ್ವಲ್ಪ ಕಮ್ಮಿ ಆಯಿತು ಅಂತ ಇವಾಗ ಅಂದರೆ ಫಸ್ಟು ಗೊಬ್ಬರನೆಲ್ಲ ಹಾಕಿ ಇವಾಗ ಮಣ್ಣು ಹೊಡಿಸ್ತಾ ಇದ್ದೀವಿ. ಹಾಗೆ ನೋಡಿ ಇಷ್ಟು ತೆಂಗಿನಕಾಯಿ ಗಿಡ ಹೋಗ್ತಿರೋದಕ್ಕೆ ನಮ್ಮ ಮನೆಯವ್ರು ಹೇಳ್ತಾಯಿದ್ರು, ಇಷ್ಟು ಇದ್ದಿದ್ರೆ ಎಷ್ಟೋ ಇದಾಗ್ತಿತ್ತು, ಹೋದರೆ ಇದ್ರೆ ಸಾಕಪ್ಪ ಅಂತ. ಹಾಗೆ ಇವಾಗ ಸ್ವಲ್ಪ ಮಾವಿನ ಹಣ್ಣೆಲ್ಲ ಕಿತ್ಕೊಂಡು ಮತ್ತೆ ಮನೆ ಕಡೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನಮಗಂತೂ ಒಳ್ಳೆ ಮಣ್ಣೆ ಸಿಕ್ತು ಅನ್ಬೋದು. ಅಂದರೆ ಚಿನ್ನ ಸಿಕ್ಕಷ್ಟೇ ಖುಷಿಯಾಗಿದೆ. ಈ ಡೈಮಂಡು ಕೆಲವೊಬ್ರು ಚಿನ್ನ ಡೈಮಂಡ್ಗೆ ಆಸೆ ಪಟ್ಟರೆ, ನಮಗೆ ಈ ಮಣ್ಣು ಸಿಕ್ಕಿರೋದು ನಮ್ಮ ಮಾವಂಗಂತೂ ಚಿನ್ನ ಡೈಮಂಡ್ಗಿಂತ ಜಾಸ್ತಿನೇ ಖುಷಿಯಾಗಿಬಿಟ್ಟಿದೆ. ನೆಕ್ಸ್ಟ್ ನಾವು ಚಿನ್ನ ಡೈಮಂಡ್ ಇದರಲ್ಲೇ ಮಾಡಿಸ್ಕೋಬೋದು ಕಣಮ್ಮ, ಇದು ಫಸ್ಟು ನಾವು ಇಂಪ್ರೂವ್ ಮಾಡ್ಕೋಬೇಕು ಅಂತ ಹೇಳ್ತಾಯಿದ್ರು. ಹಾಗೆ ಇವಾಗ ಮನೆ ಹತ್ರ ಬಂದು ಇದನ್ನೆಲ್ಲ ಇನ್ನೂ ಮಣ್ಣೆಲ್ಲ ಹೊಡಿತಾಯಿದ್ರು. ಹಾಗೆ ಮನೆ ಹತ್ರ ಬಂದು ಮೇಕೆ ನೋಡಿ ಎಲ್ಲ ಹೆಂಗೆ ಬೇಕು ಹಂಗಂಗೆ ಮಾಡ್ಕೊಂಬಿಟ್ಟಿದ್ದೆ. ಹಾಗೆ ಇವಾಗ ಬಂದು ಫುಲ್ ಬೀಗ ಹಾಕೋಗಿದ್ವು, ಅಲ್ಲಿಂದ ಅಲ್ಲೇ ಬಿಟ್ಟೋಗಿದ್ವು. ಇವಾಗ ಬಂದು ಎಲ್ಲ ಕ್ಲೀನ್ ಮಾಡಬೇಕು. ಲಸು ಬಂದ ತಕ್ಷಣ ಜೋಳಿ ಎತ್ಕೊಂಡ್ಬಿಟ್ಟಿದ್ದಾನೆ. ಹಾಗೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.